ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತವೇ ನಮಃ. ಮಹಾಭಾರತ ಯುದ್ಧದ ಒಂದು ಸನ್ನಿವೇಶ. ಭೀಷ್ಮರು 10 ದಿನಗಳ ಕಾಲ ಸೇನಾಧಿಪತ್ಯವನ್ನು ಮಾಡಿ ಕೊನೆಗೆ ಶರಶೈಯಲ್ಲಿ ಮಲಗಿದ್ದಾರೆ. ದ್ರೋಣರದು ಅವಸಾನವಾಗಿದೆ. ಇದೀಗ ಕರ್ಣ ಸೇನಾಧಿಪತಿಯಾಗಿದ್ದಾನೆ. ಆಸೆ ಇತ್ತು ಅವನಿಗೂ ಸೇನಾಧಿಪತ್ಯವನ್ನು ವಹಿಸಬೇಕು ಅಂತ. ಆಸೆ ಈಡೇರಿದೆ. ಯುದ್ಧಕ್ಕೆ ಕರ್ಣ ಹೊರಟಿದ್ದಾನೆ. ಕರ್ಣನಿಗೆ ಸಾರಥಿ ಶಲ್ಯ, ರಾಜ ಶಲ್ಯ. ಅವನು ಕರ್ಣನಿಗೆ ಸಾರಥಿಯಾಗಿ ಬಂದಿದ್ದಾನೆ. ಈ ಮದ್ರರಾಜ ಶಲ್ಯನ ತನುವೇನೋ ಕರು ಸೇನೆ ಮಧ್ಯದಲ್ಲಿತ್ತು, ಆದರೆ ಮನ ಪಾಂಡವರ ಜೊತೆಗಿತ್ತು. ನಕುಲ ಸಹದೇವರ ಮಾವ ಹೇಳಿ ಕೇಳಿ ಅವನು ಸಹಜವಾಗಿ ಅವನಿಗೆ ಪ್ರೀತಿ ಪಾಂಡವರಲ್ಲಿ, ಆದರೆ ಇದ್ದಿದ್ದು ಕೌರವರಲ್ಲಿ. ಯುದ್ಧ ಮಾಡ್ತಾ ಇದ್ದಿದ್ದು ಕೌರವರಿಗಾಗಿ. ಕರ್ಣನ ಸಾರಥಿ ಆದರೂ ಕೂಡ ಅವನು ಆ ಒಂದು ಪಾಂಡವ ಪ್ರೇಮವನ್ನು ಬಿಡದೆ ಕೆಲವು ಮಾತುಗಳನ್ನು ಕರ್ಣನಿಗೆ ಆಡ್ತಾನೆ. ಯಾವ ಸನ್ನಿವೇಶ ಅಂದರೆ, ಯುದ್ಧಕ್ಕೆ ಕರ್ಣ ಮುನ್ನುಗ್ತಾ ಇದ್ದಾನೆ. ಆ ಮುನ್ನುಗ್ಗುವ ಸಮಯದಲ್ಲಿ ಕೆಲವು ಆತ್ಮ ಪ್ರಶಂಸೆಯ ನುಡಿಗಳನ್ನು ಹೇಳ್ತಾನೆ. ತನ್ನ ಪರಾಕ್ರಮದ ಬಗ್ಗೆ, ತನ್ನ ಶೌರ್ಯದ ಬಗ್ಗೆ ತಾನೇ ಹೇಳ್ಕೊಡ್ತಾನೆ. ಅದು ಒಳ್ಳೆಯದಲ್ಲ ಅಲ್ವಾ? ನಮ್ಮ ಬಗ್ಗೆ ಬೇರೆಯವರು ಹೇಳಿದ್ರೆ ಚೆಂದ, ನಾವೇ ಹೇಳ್ಕೊಂಡ್ರೆ ಅದೇನು ಚೆಂದ ಅಲ್ಲ. ಕರ್ಣ ಆತ್ಮ ಪ್ರಶಂಸೆ, ಅದು ಆತ್ಮಹತ್ಯೆಗೆ ಸಮಾನವಂತೆ ಆತ್ಮ ಪ್ರಶಂಸೆ. ಹಾಗೆ ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಡ್ತಾನೆ. ಶಲ್ಯ ನಿಂದಿಸ್ತಾನೆ ಕರ್ಣನನ್ನು. ನೋಡಿ, ಆಗಬೇಕಾಗಿದ್ದು ವಿಪರೀತವಾಗಿ. ನಮ್ಮ ಬಗ್ಗೆ ನಾವು ದೊಡ್ಡ ಮಾತು ಹೇಳ್ಕೊಳ್ಬಾರ್ದು, ವಿನಯವಾಗಿರಬೇಕು. ನಾನು ಏನೂ ಅಲ್ಲ ಅಂತಲೇ ಹಾಗೆ ಭಾವಿಸ್ಬೇಕು, ಹಾಗೆ ಹೇಳಬೇಕು. ಬೇರೆಯವರು ನಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಬೇಕು. ಇದು ಆದರ್ಶ. ಆದರೆ ಇಲ್ಲಿ ಸರಿ ವ್ಯತ್ಯಸ್ತವಾಗಿ ಆಗ್ತಾ ಇದೆ. ಕರ್ಣ ತನ್ನ ಬಗ್ಗೆ ತಾನು ಹೊಗಳ್ಕೊಳ್ತಾ ಇದ್ದಾನೆ, ಶಲ್ಯ ಕರ್ಣನನ್ನು ನಿಂದಿಸ್ತಾ ಇದ್ದಾನೆ. ಶಲ್ಯ ಏನು ಹೇಳ್ತಾನೆ ಅಂತಂದರೆ, ಕೃಷ್ಣಾರ್ಜುನರು ಹಂಸಗಳಿದ್ದ ಹಾಗೆ, ನೀನು ಕಾಗೆ ಇದ್ದ ಹಾಗೆ. ಎಲ್ಲಿಯಾದರೂ ಕಾಗೆ ಹಂಸಗಳನ್ನು ಅನುಸರಿಸೋಕ್ಕೆ ಸಾಧ್ಯವ? ಹಂಸಗಳಿಗೆ ಸಮಾನವಾಗಿಯೋ ಅಥವಾ ಮಿಗಿಲಾಗಿಯೋ ಕಾಗೆ ಇರಲಿಕ್ಕೆ ಸಾಧ್ಯವ? ಕಾಗೆ ಬೆಳ್ಳಗಾಗಲಿಕ್ಕೆ ಸಾಧ್ಯವ? ಬಿಳಿ ಕಾಗೆ ನೋಡಿದ್ದೀರಾ? ಇಲ್ಲ ಅಲ್ವಾ? ನೋಡಿ, ಯಾವುದರಲ್ಲಿಯೂ ಕೂಡ ಕಾಗೆ ಹಂಸಕ್ಕೆ ಸಮಾನವಲ್ಲ. ಹಾಗೆ ಅವರು ಹಂಸಗಳು, ನೀನು ವಾಯಸ, ನೀನು ಕಾಗೆ ಅಂತೆಲ್ಲ ಹೇಳ್ತಾನೆ. ಹಾಗೆ ಹಿಂದೆ ಗೋಗ್ರಹಣದ ಕಾಲದಲ್ಲಿ ಒಬ್ಬನೇ ಒಬ್ಬ ಅರ್ಜುನ ಇಡೀ ಕೌರವ ಸೇನೆಯನ್ನು ಪರಾಸ್ತಗೊಳಿಸಿದ್ದಾನೆ. ನೀನು ಎಲ್ಲಿದ್ದೆ ಆಗ? ಕರ್ಣನಿಗೆ ಶಲ್ಯ ಕೇಳೋದು, ನಿನ್ನ ಪರಾಕ್ರಮ ಎಲ್ಲಿತ್ತು? ಈಗ ಆತ್ಮ ಪ್ರಶಂಸೆ ಮಾಡ್ತಾ ಇದೆಯಲ್ಲ, ನಿನ್ನ ಶೌರ್ಯ ಎಲ್ಲಿತ್ತು ಆಗ? ಅಂದರೆ ಕರ್ಣನ ಮನೋಬಲವನ್ನು ಶಲ್ಯಕ್ಕೆ ಹೋಗಿಸ್ತಾನೆ. ಇನ್ನೇನು ಯುದ್ಧಕ್ಕೆ ಹೋಗುವಂಥ ಸನ್ನಿವೇಶದಲ್ಲಿ ಅವನ ಒಂದು ಆತ್ಮವಿಶ್ವಾಸವನ್ನು ಶಲ್ಯ ಕರಗಿಸ್ತಾನೆ. ಹಾಗೆ ಅರ್ಜುನನಲ್ಲಿ ಎಷ್ಟೋ ದಿವ್ಯಾಸ್ತ್ರಗಳಿದೆ, ಶಸ್ತ್ರಗಳಿದೆ, ನಿನ್ನಲ್ಲಿ ಏನಿದೆ? ಹೀಗೆಲ್ಲ ನಾನಾ ರೀತಿಯಲ್ಲಿ ಕರ್ಣನನ್ನು ಶಲ್ಯ ನಿಂದಿಸ್ತಾನೆ. ಕರ್ಣನ ತಿರುಗಿ ಶಲ್ಯನ ನಿಂದಿಸ್ತಾನೆ. ಅದನ್ನು ಇಬ್ಬರು ಒಟ್ಟಿಗೆ ಸೇರಿ ಯುದ್ಧ ಮಾಡಬೇಕು. ಆದರೆ ಅವರೊಳಗೆ ಯುದ್ಧ ನಡೆಯಕ್ಕೆ ಶುರುವಾಗ್ಬಿಡುತ್ತೆ. ವಾಗ್ಯುದ್ಧ ಪರಸ್ಪರ ನಡೆಯುತ್ತೆ. ಆದರೆ ಮಾತಿನ ಮಧ್ಯೆ ಕರ್ಣ ಯುದ್ಧಕ್ಕಿದ್ದಾಗ ಒಂದು ಮಾತನ್ನು ಹೇಳ್ತಾನೆ. ಕೃಷ್ಣಾರ್ಜುನರು ಇಬ್ಬರೂ ಶ್ರೇಷ್ಠರು, ಸಂಶಯವಿಲ್ಲ. ಆದರೆ ನನಗೆ ಅವರ ಭಯ ಇಲ್ಲ, ನನಗೆ ಭಯ ಬೇರೆ ಇದೆ. ತೌಚಾಪ್ಯಹಂ ಶಸ್ತ್ರಭೃತಾಂ ವರಿಷ್ಠವು ವ್ಯಪೇತಭೀರ್ ಯೋಧಯಿಷ್ಯಾಮಿ ಕೃಷ್ಣವು ಸಂತಾಪಯತ್ಯಭ್ಯತಿಕಂ ನು ರಾಮಾತ್ ಶಾಪೋದ್ಯಮ ಬ್ರಾಹ್ಮಣ ಸತ್ತಮಾಚ್ಚ. ಅವರಿಬ್ಬರು ಶಸ್ತ್ರಭೃತಾಂ ವರಿಷ್ಠವು, ಶಸ್ತ್ರಧಾರಿಗಳಲ್ಲೇ ಶ್ರೇಷ್ಠರಂತೆ. ಯಾರು? ಕೃಷ್ಣಾರ್ಜುನರು ಇಬ್ಬರು ಕೂಡ
ಶಸ್ತ್ರಧಾರಿಗಳೆಲ್ಲ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಆದರೆ ಅವರಿಬ್ಬರನ್ನು ಕೂಡ ನಾನು ಎದುರಿಸ್ತೇನೆ. ವ್ಯಪೇತ ಭೀಹಿ, ಯಾವ ಭಯವೂ ಇಲ್ಲದೆ ಧೈರ್ಯವಾಗಿ ಅವ್ರನ್ನ ಎದುರಿಸ್ತೇನೆ. ನನಗೆ ಅವರ ಭಯ ಇಲ್ಲ. ಹಾಗಾದ್ರೆ ಯಾರ ಭಯ ಇದೆ? ನನಗೆ ಕೃಷ್ಣನ ಭಯವಿಲ್ಲ, ಮತ್ತು ಕೃಷ್ಣರ ಭಯವಿಲ್ಲ. ಅವರಿಬ್ಬರಿಗೂ ಕೃಷ್ಣ ಅಂತಲೇ ಹೆಸರು, ಅರ್ಜುನನಿಗೂ ಕೃಷ್ಣನಿಗೂ ಇಬ್ಬರಿಗೂ ಸೇರಿ ಹೇಳುವಾಗ ಕೃಷ್ಣ ಅಂತಲೇ ಸಂಬೋಧನೆ ಮಾಡ್ತಾರೆ. ಇಬ್ಬರ ಭಯವೂ ಇಲ್ಲ ನನಗೆ. ಹಾಗಾದ್ರೆ ಯಾರ ಭಯ ಅಂದರೆ ನನಗೆ ರಾಮನ ಭಯವಿದೆ. ಹೌದಾ? ವ್ಯತ್ಯಾಸ ಆಯ್ತಾ ಸ್ವಲ್ಪ? ಮಹಾಭಾರತದಲ್ಲಿ ರಾಮ ಬರ್ತಾನೆ, ಕೃಷ್ಣನ ಭಯ ಇಲ್ಲಂತೆ ಕರ್ಣನಿಗೆ, ರಾಮನ ಭಯ ಉಂಟಂತೆ. ಯಾವ ರಾಮ ಅದು? ಪರಶುರಾಮ. ದಾಶರಥಿ ರಾಮನಲ್ಲ, ಪರಶುರಾಮ. ಪರಶುರಾಮನ ಭಯ ಯಾಕೆ ಕರ್ಣನಿಗೆ? ಶಿಷ್ಯ ಅವನು, ಪರಶುರಾಮನ ಶಿಷ್ಯ ಕರ್ಣ. ಹಾಗಿದ್ರೆ ಪರಶುರಾಮನ ಭಯ ಯಾಕೆ? ಮಾಡಿದರೆ ಪರಶುರಾಮ ರಕ್ಷಣೆ ಮಾಡಬೇಕು, ಪರವಾಗಿ ಬರಬೇಕು, ಇಲ್ಲದಿದ್ರೆ ಬರಬಾರದು, ತಟಸ್ಥನಾಗಿರಬೇಕು. ಅವನ ಭಯ ಯಾಕೆ ಬಂತು? ಅವನು ಹೇಳ್ತಾನೆ, ಪರಶುರಾಮರ ಶಾಪದ ಭಯ ನನ್ನನ್ನು ಕಾಡ್ತಾ ಇದೆ. ಸಂತಾಪಯತ್ಯಭ್ಯಧಿಕನ್ನು ರಾಮಾತ್ ಶಾಪೋದ್ಯಮ ಬ್ರಾಹ್ಮಣ ಸತ್ತಮಾಚ. ಬ್ರಾಹ್ಮಣ ಶ್ರೇಷ್ಠರಾದ ಪರಶುರಾಮರ, ನನ್ನ ಗುರುಗಳ ಶಾಪ ನನ್ನನ್ನು ಪೀಡಿಸ್ತಾ ಇದೆ, ನನ್ನನ್ನು ಕಾಡಿಸ್ತಾ ಇದೆ, ಅದು ನನ್ನನ್ನು ಬಾಧಿಸ್ತಾ ಇದೆ. ಇದ್ದಕ್ಕಿದ್ದಾಗ ಅವನಿಗೆ ಆ ನೆನಪಾಗೋಯ್ತು. ಏನು ಶಾಪ ಅದು? ಏನು ಕತೆ? ಇದನ್ನ ಯಾಕೆ ಹೇಳ್ತಿದ್ದೀವಿ ಅಂದರೆ, ನೀವೆಲ್ಲ ಗುರುಕುಲದ ಛಾತ್ರರು ಅಲ್ವಾ, ನೀವೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇರೋರು. ಆಗ ನಿನ್ನೆ ಕೂಡ ವಿದ್ಯಾಭ್ಯಾಸದ ಕಥೆಯೇ ಹೇಳಿದ್ರು ನಿಮಗೆ, ಏಕಲವ್ಯನ ಕಥೆ ಹೇಳಿದ್ದು. ಇವತ್ತು ಅದೇ ಥರದೊಂದು ಕಥೆಯನ್ನು ಹೇಳ್ತಾ ಇದ್ದೇವೆ, ನಮಗೆ ಬೇಗ ಅರ್ಥ ಆಗ್ತದೆ ಅಂತ. ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ದರಿಂದ, ಕರ್ಣ ವಿದ್ಯಾರ್ಥಿಯಾಗಿದ್ದಾಗ ಒಂದು ತಪ್ಪನ್ನು ಮಾಡಿದ್ದ ಅಂತ. ನೀವಂತ ತಪ್ಪನ್ನು ಮಾಡಬಾರ್ದು. ವಿದ್ಯಾರ್ಥಿ ಆಗಿದ್ದಾಗಲೂ ಮಾಡಬಾರ್ದು, ದೊಡ್ಡವರಾದ್ಮೇಲೂ ಮಾಡಬಾರ್ದು. ಏನು ತಪ್ಪದು? ಕರ್ಣನೇ ವಿವರಿಸ್ತಾನೆ. ಬಹಳ ಕಾಲದ ಹಿಂದೆ ನಾನು ಪರಶುರಾಮರಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ಪರಶುರಾಮರು ಕರ್ಣನಿಗೆ ವಿದ್ಯಾಭ್ಯಾಸ ಮಾಡುವಂಥ ಪ್ರಮೇಯವೇ ಇಲ್ಲ. ಯಾಕೆಂದರೆ ಪರಶುರಾಮರಿಗೆ ಕೇವಲ ಬ್ರಾಹ್ಮಣರಿಗೆ ಶಸ್ತ್ರವಿದ್ಯೆಯನ್ನು ಕೊಡುವ ಮನಸ್ಸಿತ್ತು ಆ ಕಾಲದಲ್ಲಿ. ಕ್ಷತ್ರಿಯರಿಗೆ ಸರ್ವಥಾ ಕೊಡುವ ಮನಸ್ಸಿರಲಿಲ್ಲ ಅವರಿಗೆ. ಪ್ರತಿಜ್ಞೆ ಬೇರೆ ಮಾಡಿಬಿಟ್ಟಿದ್ರು, ಯಾವ ಕ್ಷತ್ರಿಯನಿಗೂ ನಾನು ಶಸ್ತ್ರಾಸ್ತ್ರಗಳ ಶಿಕ್ಷಣವನ್ನು ಕೊಡುವುದಿಲ್ಲ ಪ್ರತಿಜ್ಞೆ ಮಾಡಿದರು. ಬ್ರಾಹ್ಮಣರ ಬಗ್ಗೆ ಒಲ್ವೋ ಬ್ರಾಹ್ಮಣರಿಗೆ ಅವರು ಶಸ್ತ್ರವಿದ್ಯೆಯನ್ನು ಕೊಡ್ತಾ ಇದ್ರು ಪರಶುರಾಮರು. ಈ ಕರ್ಣನಿಗೆ ಅವರಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿದೆ, ಅವರಿಂದ ವಿದ್ಯೆಯನ್ನು ಪಡ್ಕೊಳ್ಬೇಕಾಗಿದೆ. ಕರ್ಣ ಬ್ರಾಹ್ಮಣನ, ಬ್ರಾಹ್ಮಣ ವೇಷಧಾರಣ ಮಾಡ್ತಾನೆ ಕರ್ಣ. ಕಳ್ಳತನದಿಂದ ಬ್ರಾಹ್ಮಣ ವೇಷಧಾರಣೆಯನ್ನು ಮಾಡಿ ಸುಳ್ಳು ಹೇಳಿ ಸೇರಿಕೊಂಡ ಪರಶುರಾಮರಲ್ಲಿ ವಿದ್ಯಾಭ್ಯಾಸಕ್ಕೆ. ಅತ್ಯಂತ ಶ್ರದ್ಧೆ, ಅತ್ಯಂತ ಭಕ್ತಿ, ಅತ್ಯಂತ ವಿನಯ ಎಲ್ಲ ಸರಿಯಪ್ಪ, ಗೌರವವಿದೆ ಪರಶುರಾಮರ ಬಗ್ಗೆ. ಆದರೆ ಸುಳ್ಳು ಹೇಳಿ ಮೋಸ ಮಾಡಿ ಅಲ್ಲಿ ಸೇರಿಕೊಂಡ ಪರಶುರಾಮರ ಬಳಿ ವಿದ್ಯಾಭ್ಯಾಸಕ್ಕೆ. ನೀವೇ ಹೇಳಿ, ಗುರುಗಳ ಬಳಿ ಸತ್ಯ ಹೇಳಬೇಕು, ಸುಳ್ಳು ಹೇಳಬೇಕು? ಮತ್ತೆ ಸುಳ್ಳು ಹೇಳಿ ವಿದ್ಯೆ ಪಡ್ಕೊಂಡ್ರೆ ಹೇಗೆ? ಯಾವುದು ಸುಳ್ಳೇ ಮೂಲವಾಗಿ ಬಂದಿದೆಯೋ ಅದು ಸುಳ್ಳೇ ಆಗ್ತದೆ, ಅದು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವು ಸತ್ಯ ಮೂಲವಾಗಿಯೇ ಬರ್ತದೆ, ಮಿಥ್ಯಾ ಮೂಲವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಿಥ್ಯೆಯ ಮೇಲೆ ಸತ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವಾ ಹೇಳಿ? ಈಗ ನೀವು ಮಠದಲ್ಲಿ ಮಹಡಿ ಮೇಲೆ ಕೂತ್ಕೊಂಡಿದ್ದೀರಿ ಅಲ್ವಾ? ಕೆಳಗಡೆ ಮೊದಲನೇ ಗ್ರೌಂಡ್ ಫ್ಲೋರ್ ಇದೆಯಲ್ಲ ಕೆಳಗಡೆಗೆ, ಅದು ಸುಳ್ಳು ಸತ್ಯವೋ ಹೇಳಿ? ಹೇಳಿ ನೀವು, ಸುಳ್ಳ ಅದು ಕೆಳಗಡೆ ಗ್ರೌಂಡ್ ಫ್ಲೋರ್ ಇರೋದು? ಅದು ಸುಳ್ಳಾದರೆ ಅದರ ಮೇಲೆ ಇದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈ ಮಹಡಿ, ಅದ್ರ ಕೆಳಗೆ ಪಂಚಾಂಗ ಇದೆ, ಅದ್ರ ಕೆಳಗೆ ಅಡಿಪಾಯ ಇದೆ. ಅಡಿಪಾಯ ಸುಳ್ಳು ಸತ್ಯವೋ? ನೀವೇನು ನೋಡಿಲ್ವಲ್ಲ, ಅಡಿಪಾಯ ಇಲ್ವೇನು ಅಲ್ವಾ? ಇಲ್ಲ ಅಡಿಪಾಯ. ಹಾಗೆ ಇದೆಂತ ಹೇಗೆ ಹೇಳ್ತೀರಿ ನೀವು?
ಮೇಲೆ ಭವನ ಇರುವುದೇ ಸಾಕ್ಷಿ ಅಂತ. ಕೆಳಗೆ ಅಡಿಪಾಯ ಇಲ್ದಿದ್ರೆ ನಿಲ್ತಾನೇ ಇರಲಿಲ್ಲ ಮೇಲ್ಗಡೆಗಿದು ಅಂತ. ನಿಂತಿದೆ ಇಷ್ಟೆಲ್ಲ ಕಾಲ ಅಂದರೆ ಎಷ್ಟು ಜನ ಬಂದು ಹೋಗಿಲ್ಲ ಇದರ ಮೇಲೆ, ನೂರಾರು ಸಾವಿರಾರು ಜನ ಬಂದು ಹೋಗಿದ್ದಾರಲ್ವಾ. ಎಂತೆಂಥ ಭಾರದ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ ಇದರ ಮೇಲೆ. ಇದೇ ತುಂಬ ಭಾರ ಇದೆ, ಈ ಕಟ್ಟಡವೇ ತುಂಬ ಭಾರ ಇದೆ. ಇದು ನಿಂತಿದೆ ಅಂದರೆ ಕೆಳಗಡೆ ಅಡಿಪಾಯ ಇರಬೇಕಲ್ವಾ. ಅಡಿಪಾಯ ಇರೋದು ನಿಜವೋ ಸುಳ್ಳು ನೀವು ಹೇಳಿ ಈಗ? ನಿಜದ ಮೇಲೆ ನಿಜ ನಿಲ್ಲಲಿಕ್ಕೆ ಸಾಧ್ಯ, ಸುಳ್ಳಿನ ಮೇಲೆ ನಿಜ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ಸುಳ್ಳಿನ ಮೇಲೆ ಸುಳ್ಳೆ ಕಟ್ಟಡ ಇರ್ಬೋದು ಬೇಕಾದರೆ, ಆದರೆ ನಿಜವಾದ ಕಟ್ಟಡ ಇರೋಕ್ಕೆ ಸಾಧ್ಯ ಇಲ್ಲ. ಆ ಕಥೆ ಹೇಳ್ತಾರಲ್ಲ, ನೀವು ಕೇಳಿದಿರಲ್ವಾ, ಉದಾಹರಣೆ ಹೇಳ್ತಾರಲ್ಲ. ಎಲ್ಲರಿಗೂ ಚಿತ್ರ ಬಿಡಿಸೋಕೆ ಹೇಳಿದರು ಮೇಷ್ಟ್ರು. ಗುಂಡನ್ನು ಹಾಳೆ ಖಾಲಿನೇ ಇತ್ತಂತೆ, ಬಿಳಿ ಹಾಳೆ. ಏನೋ ಇದು ಅಂತ ಕೇಳಿದ್ರು ಮೇಷ್ಟ್ರು. ಇಲ್ಲ, ಹಸು ಹುಲ್ಲು ಮೇಯ್ತಾ ಇದೆ. ಹುಲ್ಲೆಲ್ಲ ಅಂದ್ರು. ಹಸು ಮೆಂದಾಗಿದೆ ಹುಲ್ಲನ್ನ, ಹಾಗಾಗಿ ಹುಲ್ಲಿಲ್ಲ. ಹಸು ಎಲ್ಲೋ ಒಂದು ಮೆಂದಾದ್ಮೇಲೆ ಅದು ಯಾಕಿರುತ್ತೆ, ಅದು ಹೊರಟೋಗಿದೆ ಅದು ಅಂತ. ಹಾಗಾಗಿ ಬಿಳಿ ಹಾಳೆ ಇದೆ. ಹೀಗೆ ಇರೋಕ್ಕೆ ಸಾಧ್ಯವಾಯಿತು? ಈ ಥರ ಇದ್ದೇವೆ ನಾವಿದ್ದೀಗ. ಅಲ್ಲಿ ನೋಡಿ, ಏನೂ ಇಲ್ಲ, ಹಸುವು ಇಲ್ಲ, ಹುಲ್ಲು ಇಲ್ಲ, ಬರೀ ಬಿಳಿ ಹಾಳೆ ಮಾತ್ರ. ಅದು ಹೋಗಕ್ಕೆ ಬಂದೇ ಇಲ್ಲ, ಹಸುನು ಬಂದಿಲ್ಲ, ಹುಲ್ಲು ಇರಲಿಲ್ಲ, ಅಲ್ಲಿ ಎಲ್ಲ ಸುಳ್ಳೆ ಅದು. ಹಾಗೆ ಸುಳ್ಳೆ ಅಡಿಪಾಯದ ಮೇಲೆ ಸತ್ಯವಾದ ಭವನ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವನ ಅಡಿಪಾಯವೇ ಸುಳ್ಳಾಗಿದೆ ಅಂತ. ಹೋಗಿ ಪ್ರವೇಶ ಮಾಡಿದ ರೀತಿಯೇ ಅದು ಸರಿಯಾದ ರೀತಿಯಲ್ಲ ಅಂತ. ಬಹಳ ಭಕ್ತಿಯಿಂದ, ಬಹಳ ಶ್ರದ್ಧೆಯಿಂದ ಗುರು ಸೇವೆ ಮಾಡ್ತಾನೆ. ಆದರೆ ನಮಗೇನು ಬಹಳ ಭಕ್ತಿ, ಬಹಳ ಶ್ರದ್ಧೆ ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಿಜವಾದ ಭಕ್ತಿ, ನಿಜವಾದ ಶ್ರದ್ಧೆ ಇದೆ, ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಅಲ್ಲಿ ಕಪಟ ವೇಷವನ್ನು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮುಂದೆ ನಮ್ಮ ಸತ್ಯ ತಗೊಂಡು ಹೋಗ್ಬೇಕಾಗತ್ತೆ. ನಾವು ನಮ್ಮ ಮಿಥ್ಯೆ ಜೊತೆ ಭಗವಂತನ ಸೇರೋಕ್ಕಾಗೋದೇ ಇಲ್ಲ. ಅದನ್ನೆಲ್ಲ ಕಳಚಿಟ್ಟು ಬಾ ಅಂತ ಹೇಳ್ತಾನೆ ಭಗವಂತ. ಅದ್ರ ಜೊತೆಗೆ ಹಾಗಾಗಿ ನಮಗೆ ಈಗ ಭಗವಂತನ ಸೇರೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಸುಮಾರು ಮಿಥ್ಯೆಯ ಆವರಣಗಳಿದೆ ನಮ್ಮ ಮೇಲೆ. ಅದೆಲ್ಲ ತೆಗೆದ ಮೇಲೆ ಭಗವಂತ ನಮ್ಮನ್ನು ಹತ್ರ ಸೇರಿಸ್ಕೊಳ್ಳೋದು. ಗುರುವಾದರೂ ಹಾಗೆ. ಗುರು ಅನ್ನೋದು ಭಗವಂತನಿಗೆ ದ್ವಾರ, ಅದು ಭಗವದ್ ರೂಪವೇ. ಅದು ಇನ್ನೊಂದು ರೂಪ ಭಗವಂತನದು. ಗುರುರೇವ ಹರಿ ಸಾಕ್ಷಾತ್ ಅಲ್ವಾ. ಗುರುವೇ ಹರಿ, ಹರಿಯೇ ಗುರು. ಗುರುವಿಂದ ಹರಿ ಅನ್ಯ ಅಲ್ಲ, ಹರಿಯಿಂದ ಗುರು ಬೇರೆ ಅಲ್ಲ. ಹಾಗಿರುವಾಗ ಗುರುವಿನ ಮುಂದೆ ನಮ್ಮ ನಿಜವನ್ನು ನಾವು ಪ್ರಕಟಿಸಬೇಕಾಗಿತ್ತು. ಕರ್ಣ ತನ್ನ ನಿಜವನ್ನು ಪ್ರಕಟಿಸಬೇಕಾಗಿತ್ತು. ಅವ್ರು ಏನು ಮಾಡ್ತಿದ್ರು, ವಿದ್ಯೆ ಕೊಡ್ತಿದ್ರು, ಕೊಟ್ಟರೂ ಕೂಡ ಅನುಗ್ರಹವೇ ಇದು, ಕೊಡದಿದ್ರು ಕೃಪೆಯೇ ಇದು. ಆದರೆ ಸುಳ್ಳು ಹೇಳಿ ಹೇಗಾದರೂ ಮಾಡಿ ವಿದ್ಯೆಯನ್ನು ಪಡ್ಕೊಳ್ಬೇಕು ಅಂತ ಕರ್ಣ ವೇಷಾಂತರವನ್ನು ಮಾಡಿಬಿಟ್ಟ. ಕಪಟ ವೇಷವನ್ನು ಧಾರಣೆ ಮಾಡಿದ, ಕಪಟ ಬ್ರಾಹ್ಮಣ ವೇಷವನ್ನು. ಕಪಟ ಶುಶ್ರೂಷೆ ನಡೆಯಿತು. ಪಾಪ ಪರಶುರಾಮರು ಅವರು ಕರ್ಣನಿಗೆ ಎಲ್ಲವನ್ನೂ ಹೇಳ್ಕೊಟ್ರು. ಅವರು ಬಹುದೊಡ್ಡ ಯೋಧ ಪರಶುರಾಮರು. ಅಂದರೆ ಅವರಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳು ಸಂಪೂರ್ಣವಾಗಿ ಕರಗತವಾಗಿದ್ದವು. ಅವರು ಅದೆಲ್ಲ ಧಾರೆ ಹೇಳಿದ್ರು ಕರ್ಣನಿಗೆ. ಮೇಲಿಂದ ಇಂದ್ರ ನೋಡ್ತಾ ಇದ್ದಾನೆ ಇದೆಲ್ಲವನ್ನು ಕೂಡ. ದೇವರೊಬ್ಬರು ನೋಡ್ತಾ ಇರ್ತಾನಲ್ವಾ. ನಾವು ಸುಳ್ಳು ಹೇಳಿದ್ರು, ಸತ್ಯ ಹೇಳಿದ್ರು, ದೇವರಾಜ ನೋಡ್ತಾ ಇದ್ದಾನೆ. ದೇವರಾಜ ಸ್ವಲ್ಪ ಹೆಚ್ಚು ಆಸಕ್ತಿಯಿಂದ ನೋಡ್ತಾ ಇದ್ದಾನೆ. ಯಾಕೆಂದರೆ ಇಂದ್ರನ ಮಗನೊಬ್ಬ ಭೂಮಿಯಲ್ಲಿದ್ದ ಆ ಸಮಯದಲ್ಲಿ. ಯಾರದು? ಅರ್ಜುನ ಅಂತ. ಅರ್ಜುನನ ವೈರಿ ಇವನು ಕರ್ಣ. ಅಂದರೆ ಅರ್ಜುನನ ಯೋಗಕ್ಷೇಮದ ಚಿಂತೆ ಇದೆ ಇಂದ್ರನಿಗೆ. ಇವನು ಪರಶುರಾಮನ ಬಳಿ ಎಲ್ಲವನ್ನು ಪಡ್ಕೊಂಡೇ ಬಂದುಬಿಟ್ರೆ ಮುಂದೆ ತನ್ನ ಮಗನಿಗೆ ಕಷ್ಟ ಆಗ್ತದೆ ಅನ್ನೋ ಭಾವ ಇತ್ತಂತೆ ಇಂದ್ರನಿಗೆ ಆ ಸಮಯದಲ್ಲಿ. ಹಾಗಾಗಿ ಏನಾದರೂ ಮಾಡಿ ಇವನು ಬಣ್ಣ ಬಯಲು ಮಾಡಬೇಕು ಅಂತ ಇಂದ್ರನು ಕೂಡ ಕಾಯ್ತಾ ಇದ್ದ. ಒಂದು ಸಮಯ ಬಂತು. ಏನು ಸಮಯ ಅದು? ಪರಶುರಾಮರು ಸುಖ ನಿದ್ರೆ ಮಾಡ್ತಾ ಇದ್ದಾರೆ. ಕರ್ಣನ ಮಡಿಲನ್ನೇ ತಲೆದಿಂಬಾಗಿಸಿಕೊಂಡು ಪರಶುರಾಮರು ಸುಖ ನಿದ್ರೆ ಮಾಡ್ತಾ ಇದ್ದಾರೆ. ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ಪರಶುರಾಮರು ನಿದ್ದೆ ಮಾಡ್ತಾ ಇದ್ದಾರೆ. ಇವನು ಸುಮ್ಮನೆ ಕೂತಿದ್ದಾನೆ. ಅಂದರೆ ಗುರುಗಳು ನಿದ್ದೆ ಮಾಡ್ತಾ ಇದ್ದಾರಲ್ಲ, ತೊಡೆ ಮೇಲೆ ತಲೆ ಇಟ್ಟು. ನೋಡಿ ಎಷ್ಟು ಪ್ರೀತಿ ಇರಬೇಕು ಅವರಿಗೆ ಕರ್ಣನ ಮೇಲೆ. ಪಾಪ ಅಂಥ ವಾತ್ಸಲ್ಯ ಇರಬೇಕು ಅವರಿಗೆ ಅಂತ. ಆಗ ಇಂದ್ರ ಬಳಿ ಸಾರಿದ. ಕ್ರೂರವಾದ ಕೀಟವೊಂದರ ರೂಪವನ್ನು ತಾಳಿ ಇಂದ್ರ ಬಳಿ ಸಾರಿದ. ಒಂದು ಪರೀಕ್ಷೆ ನಡೆದೋಯ್ತಲ್ಲಿ. ಏನು ಪರೀಕ್ಷೆ ಅಂದರೆ ತೊಡೆಯನ್ನೇ ಆ ಕೀಟ ಕಚ್ಚತ್ತೆ ಬಂದು.
ಕರ್ಣನ ತೊಡೆಯನ್ನೇ ಕಚ್ಚುತ್ತೆ. ನೀವಾದ್ರೇನು ಮಾಡ್ತಿದ್ರಿ ಹೇಳಿ, ಯೋಚನೆ ಮಾಡಿ. ನೀವಾದ್ರೇನು ಮಾಡ್ತಿದ್ರಿ? ಹಾಯ್ ಅಂತ ಎದ್ದು ಬಿಡ್ತಿದ್ದೀರಾ? ತೊಡೆ ತಲೆ ಮೇಲೆ ಗುರುಗಳಿದ್ದು ಆಗ ಹೇಗೆ ಮುಂದೆ ಯಾವ ಥರ ವ್ಯವಹಾರ ಮಾಡ್ತಿದ್ರಿ ಯೋಚನೆ ಮಾಡಿ. ನೀವು ಏನು ಮಾಡ್ತಿದ್ರಿ? ಕೂಗು ಬಿಡ್ತಿದ್ರಾ ಜೋರಾಗಿ? ಗುರುಗಳಿಂದ ಎಬ್ಬಿಸ್ತಿದ್ರಾ? ಮೆಲ್ಲಗೆ ಗುರುಗಳು ತಲೆ ಕೆಳಗಡೆ ಇಟ್ಟು ನೀವು ಏನು ಮಾಡ್ತಿದ್ದೀರಿ ಹೇಳಿ? ಇದು ಯಾವುದೂ ಮಾಡಿಲ್ವಂತೆ ಅವನು ಕರ್ಣ. ಕೀಟ ಕಚ್ಚುತ್ತಾ ಇದೆ, ಕಚ್ಚುತ್ತಾ ಇದೆ, ಕಚ್ಚುತ್ತಾ ಇದೆ. ಎಷ್ಟು ರಕ್ತ ಹರಿಯಕ್ಕೆ ಶುರುವಾಯ್ತಂತೆ. ಆ ತೊಡೆಯಿಂದ ರಕ್ತ ಧಾರೆ ಧಾರಿಯಾಗಿ ಹರಿತಾ ಇದೆ. ಅವಸಂವೈ ಬ್ರಾಹ್ಮಣ ಛದ್ಮನಾಹಂ ರಾಮೇಪುರ ದಿವ್ಯಮಸ್ತಂ ಚಿಕೀರ್ಷು ತತ್ರಾಪಿ ಮೇ ದೇವರಾಜೇನ ವಿಘ್ನೋ ಹಿತಾರ್ಥಿನ ಫಲ್ಗುನಸ್ತೀವ ಶಲ್ಯ. ಅವಸಂವೈ ನಾನು ವಾಸ ಮಾಡಿದೆ ಅಂತ ಕರ್ಣ ಹೇಳ್ಕೊಡೋದು. ಬ್ರಾಹ್ಮಣ ಛದ್ಮನಾಹಂ, ಬ್ರಾಹ್ಮಣ ವೇಷದಲ್ಲಿ, ಬ್ರಾಹ್ಮಣ ಕಪಟ ರೂಪದಲ್ಲಿ ನಾನು ವಾಸ ಮಾಡಿದೆ ಇಲ್ಲಿ. ದಿವ್ಯಮಸ್ತ್ರಂ ಚಿಕೀರ್ಷು, ಅವರಿಂದ ದಿವ್ಯಾಸ್ತ್ರವನ್ನು ಪಡ್ಕೊಳ್ಬೇಕು ಅನ್ನೋ ಆಸೆಯಿಂದ ಅಲ್ಲಿಯೂ ನನಗೆ ದೇವರಾಜನಿಂದ ವಿಘ್ನ ಬಂತು. ಅರ್ಜುನನ ಹಿತವನ್ನು ಬಯಸಿದ ದೇವರಾಜ ನನಗೆ ವಿಘ್ನ ಮಾಡಿದ. ಹೇಗೆ ಅಂದರೆ ಕೃತೋ ವಿಭೇದೇನ ಮಮೋರು ಮೇತ್ಯ ಪ್ರವಿಶ್ಯ ಕೀಟಸ್ಯ ತನುಂ ವಿರೂಪ. ಕೀಟದ ವಿಕಾರವಾದ ಶರೀರವನ್ನು ತಾಳಿ ಬಂದ ದೇವರಾಜ ಮಮೋರು ಮೇತ್ಯ, ನನ್ನ ತೊಡೆಯನ್ನು ಸೇರಿ ಪ್ರವಿಭೇದ ಕಚ್ಚಿದ. ಸುತ್ತಿಯ ಗುರು ತತ್ರ ಶಿರೋ ನಿಧಾಯ, ಗುರು ಅಲ್ಲೇ ತಲೆ ಇಟ್ಟು ಮಲಗಿದ್ದಾಗ ನನ್ನ ತೊಡೆಯನ್ನು ಸೇರಿ ಅದನ್ನು ಇನ್ನಿಲ್ಲದಂತೆ ಪೀಡೆ ಕೊಡುವ ಹಾಗೆ ಕಚ್ಚಿಬಿಟ್ಟ ಇಂದ್ರ. ಊರು ಪ್ರಭೇದ ಚ ಮಹಾನ್ ಬಭೂವ ಶರೀರಿತೋಮಿ ಘನ ಶೋಣಿತೋಗಃ. ರಕ್ತದ ಪ್ರವಾಹವೇ ಹರಿಯಿತು ನನ್ನ ತೊಡೆಯಿಂದ. ಗುರುವರು ಭಯಾಚಾಪಿ, ಗುರುಗಳಿಗೆ ಹೆದರಿ ನಾನು ಚಲಿಸಲಿಲ್ಲ, ಅಲ್ಲಾಡಲಿಲ್ಲ, ಹಂಗೆ ಕೂತಿದ್ದೆ. ನೋಡಿ, ಮೆಚ್ಚಬೇಕು. ಎಂಥ ಸ್ಥೈರ್ಯ ನೋಡಿ ಕರ್ಣನದ್ದು. ಗುರುವರ ಭಯಾಚಾಪಿ ನ ಚೇರಿವಾನಹಂ, ಚಲಿಸಲೇ ಇಲ್ಲ, ಅಲ್ಲಾಡಲೇ ಇಲ್ಲ, ಹಾಗೆ ಕೂತಿದ್ದೆ. ತತ್ವ ವಿಬುದ್ಧೋ ನದೃಶೇ ಸ ವಿಪ್ರಹ. ಆದರೆ ಎಚ್ಚೆತ್ತ ಪರಶುರಾಮರು ಗುರುಗಳು ನೋಡಿದರು, ರಕ್ತದ ಪ್ರವಾಹವೇ ಹರಿತಾ ಇದೆ ತೊಡೆಯಿಂದ. ಆ ಸ್ಥೈರ್ಯವೇ ಬಣ್ಣ ಬಯಲು ಮಾಡಿದಂತೆ. ಮೊದಲು ಅವರಿಗೆ ಆಘಾತ ಆಯಿತು ಪರಶುರಾಮರಿಗೆ. ಏನಾಯಿತು? ರಕ್ತ ಹರಿತಾ ಇದೆಯಲ್ಲ ಅಂತ ನೋಡಿದರೆ ತೊಡೆಯಿಂದ ರಕ್ತ ಹರಿತಾ ಇದೆ, ದೊಡ್ಡ ಗಾಯ ಆಗಿದೆ, ಕೀಟ ಕಚ್ಚಿದೆ ತೊಡೆಯನ್ನು. ಆಶ್ಚರ್ಯ ಆಘಾತ ಮೊದಲಾಯಿತು, ಕನಿಕರಾಯಿತು, ಅಯ್ಯೋ ಪಾಪ ಎಷ್ಟು ನೋವಾಗಿರ್ಬೇಕು ಅವನಿಗೆ. ಆಮೇಲೆ ಪ್ರಶ್ನೆ ಬಂತು, ಈ ಸ್ಥೈರ್ಯ ಬ್ರಾಹ್ಮಣದಂತೆಲ್ಲ, ಬ್ರಾಹ್ಮಣ ಹೀಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಧೈರ್ಯಯುಕ್ತಂ ಪ್ರಥಮೇಕ್ಷ್ಯ ಮಾನ್ವೈ ನತ್ವಂ ವಿಪ್ರಹ ಕೋಸಿ ಸತ್ಯಂ ವದೇತಿ. ಈ ಬಗೆಯ ಸ್ಥೈರ್ಯ ಅಂದರೆ ಯಾವುದು? ಈಗ ನೋವು, ಗಾಯ ಇದನ್ನು ಸಹಿಸುವ, ತಾಳಿಕೊಳ್ಳುವ ಸ್ಥೈರ್ಯಗಳು ಕ್ಷತ್ರಿಯನಿಗಿರುವಂಥದ್ದು. ಕ್ಷತ್ರಿಯ ಅಂದರೆ ಯುದ್ಧವೇ ಅವನ ಬದುಕಾಗಿರ್ತದಲ್ವಾ. ಯುದ್ಧ ಮಾಡುವಾಗ ಅವನಿಗೆ ಎಷ್ಟು ಗಾಯಗಳು ಆಗ್ಬೋದು, ಸಹಿಸ್ಕೊಳ್ಬೇಕು, ಯುದ್ಧ ಮಾಡ್ತಾನೆ ಇರಬೇಕು ಅವನು ಅಂತ. ಹಾಗಾಗಿ ಅದು ಕ್ಷತ್ರಿಯನಿಗೆ ತುಂಬ ಸಹಜ, ಬ್ರಾಹ್ಮಣನಿಗೆ ಅದು ಸಹಜ ಅಲ್ಲ. ಹಾಗಾಗಿ ಕೇಳಿದರು, ನತ್ವಂ ವಿಪ್ರಹ, ನೀನು ಬ್ರಾಹ್ಮಣನಲ್ಲ, ಕೋಸಿ ಸತ್ಯಂ ವದ, ಯಾರು ನೀನು? ಸತ್ಯ ಹೇಳು. ತಸ್ಮೈ ತದಾತ್ಮಾನಂ ಯಥಾವದ ಆಖ್ಯಾತಮಾನ. ಆಗ ನಿಜ ಹೇಳಿಬಿಟ್ಟೆ. ಗುರುಗಳು ಕಣ್ಣು ಕೆಂಪು ಮಾಡಿ ಸ್ವರ ಏರಿಸಿ ಕೈ ಬೆರಳು ತೋರಿಸಿ ಕೇಳಿದಾಗ, ಬೆರಳು ತೋರಿಸಿ ಕೇಳಿದಾಗ, ಯಾರು ನೀನು ಸತ್ಯ ಹೇಳು, ಬ್ರಾಹ್ಮಣ ಅಲ್ಲ ಅಂತ ಗದರಿಸಿದಾಗ ನನಗೆ ಸುಳ್ಳು ಹೇಳೋದು ಭಯ ಬರಲಿಲ್ಲ. ಆಗ ಹೇಳಿದ್ರೂ ಕೂಡ ಪ್ರಯೋಜನ ಇರಲಿಲ್ಲ. ಹೌದಾಗಲೂ ನನ್ನ ಗುಟ್ಟನ್ನು ಹಿಡಿದು ಬಿಟ್ಟಿದ್ರು, ನೀನು ಬ್ರಾಹ್ಮಣನಂತೂ ಅಲ್ಲ ನೀನು ಅಂತ. ಆಗ ಬಾಯಿ ಬಿಟ್ಬಿಟ್ಟೆ, ನಾನು ಸೂತಪುತ್ರ ಅಂತ ಹೇಳಿದೆ. ಆದರೆ ಅದು ಕೂಡ ನಿಜ ಆಗಿರಲಿಲ್ಲ. ಅವನು ಕ್ಷತ್ರಿಯನೇ ನಿಜವಾಗಿ, ಸೂತನ ಮನೆಯಲ್ಲಿ ಬೆಳೆದವನು ಅಷ್ಟೇ. ನಿಜವಾಗಿ ಅವನು ಸೂತನ ಕೂಡ ಅಲ್ಲ. ನೋಡಿ, ಸುಳ್ಳು ಹೇಳಿದರೆ ಎಂದೋ ಒಂದಿನೊಂದು ಬಯಲಾಗಲೇಬೇಕಲ್ವಾ. ಮಿಥ್ಯೆ ಶಾಶ್ವತವಲ್ಲ, ಸತ್ಯವೇ ಶಾಶ್ವತ. ಸತ್ಯಕ್ಕೆ ವಿವರಣೆ ಏನು ಅಂದರೆ, ಯಾವುದಕ್ಕೆ ಮೂರು ಕಾಲದಲ್ಲಿಯೂ ಬಾಧೆ ಇಲ್ಲವೋ ಅದು ಸತ್ಯ.
ಇತ್ತು, ಇದೆ ಮತ್ತು ಇರ್ತದೆ. ಇತ್ತು ಮೊದಲು ಕೂಡ, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ. ಭೂತಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಭವಿಷ್ಯತ್ ಕಾಲದಲ್ಲಿಯೂ ಯಾವುದಕ್ಕೆ ಬಾಧೆ ಇಲ್ವೋ ಅದಕ್ಕೆ ಸತ್ಯ ಅಂತ ಹೆಸರು. ಸುಳ್ಳು ಹೀಗಿರೋದೇ ಇಲ್ಲ ಅಂತ. ಒಂದು ದಿನ ಬಯಲಾಗಲೇಬೇಕು, ಒಂದು ದಿನ ಹೊರಗೆ ಬರಲೇಬೇಕು, ಅದು ಕರಗಲೇಬೇಕು. ಅದು ಕರಗಿ ಹೋಯ್ತು ಸುಳ್ಳು, ನಿಜ ಪ್ರಕಟವಾಯಿತು. ರೋಷಪರೀತ ಚೇತ, ರೋಷವೇ ಬಂತಂತೆ ಪರಶುರಾಮನಿಗೆ. ಸುಳ್ಳು ಹೇಳಿ ವಿದ್ಯೆಯನ್ನು ಕದ್ದೆಯ ನೀನು ಅಂತ. ಆ ಮಹಾ ತಪಸ್ವಿಗೆ ರೋಷವೇ ಉಂಟಾಯಿತು. ರೋಷಪರೀತ ಚೇತ ಸಂಶಪ್ತಮ, ಶಪಿಸಿದರು. ಏನ್ ಶಪಿಸಿದರು? ಸುಳ್ಳು ಹೇಳಿ ಪಡ್ಕೊಂಡ ವಿದ್ಯೆ ನಿನ್ನ ಪ್ರಯೋಜನಕ್ಕೆ ಇಲ್ಲದೆ ಇರಲಿ, ಸಮಯಕ್ಕೆ ನಿನಗಿದಾಗದೇ ಇರಲಿ, ಅದನ್ನು ಹೇಳಿದ್ದು. ಸುಳ್ಳಿನ ಮೂಲದಲ್ಲಿ ಪಡ್ಕೊಂಡಿದ್ದು ಸತ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳಿನ ಮೂಲಕ ವಿದ್ಯೆಯನ್ನು ಪಡ್ಕೊಂಡಲ್ಲ ಕಾರಣ ಅದು ಅನುಪಾಲಕ್ಕೆ ಸುಳ್ಳೇ ಆಯಿತು. ಯಾಕೆಂದ್ರೆ ಯಾವಾಗ ನಿಜವಾಗಿಯೂ ಬೇಕೋ ಆಗಲೇ ಇಳಿದ ಮೇಲೆ ಅದು ಇದ್ದಾಗ ಆಯ್ತಾ, ಅದು ಇಳಿದಿದ್ದ ಹಾಗೆ, ಅದು ನಿಜವಾಗಿ ಇರಲಿಲ್ಲ ಅಂತಲೇ ಅದು ಅಂತ. ಹಾಗಾಗಿ ಇದನ್ನು ತವಾಸ್ತ್ರಂ ನ ಕರ್ಮಕಾಲೇ ಪ್ರತಿಭಾಸತೆ ತ್ವಾಂ, ಕರ್ಮಕಾಲದಲ್ಲಿ ನಿನಗೆ ಅಗತ್ಯ ಇರುವಾಗ ಅಸ್ತ್ರಗಳು ನಿನಗೆ ಮರೆತು ಹೋಗಲಿ, ಬ್ರಹ್ಮಾಸ್ತ್ರಗಳು ಮರೆತು ಹೋಗಲಿ. ಅನ್ಯತ್ರ ತಸ್ಮಾತ್ ತಮ್ಮ ಮೃತ್ಯುಕಾಲ ಅಬ್ರಾಹ್ಮಣಿ ಬ್ರಹ್ಮ ನೈಸ್ಥಿರಂ ಸ್ಯಾತ್. ಬ್ರಹ್ಮಾಸ್ತ್ರವಿದು ಅಬ್ರಾಹ್ಮಣ ಮೇಲೆ ಇದು ಸ್ಥಿರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನಗಿದು ಸಮಯದಲ್ಲಿ ಮರೆತು ಹೋಗಲಿ, ಲುಪ್ತವಾಗಿ ಹೋಗಲಿ. ಕರ್ಣ ಹೇಳ್ತಾನೆ, ತದದ್ಯ ಪರ್ಯಾಪ್ತ ಅತೀವ ಚಾಸ್ತ್ರಮಸ್ಮಿನ್ ಸಂಗ್ರಾಮಿ ತುಂಬಲೇ ಅತೀವ ಭೀಮಿ. ಈಗ ನನಗೆ ಆ ಶಾಪ ಬಾಧಿಸ್ತದೆ ಅಂತ ಅನಿಸ್ತಾ ಇದೆ, ಆ ಶಾಪಕ್ಕೆ ಭಯಪಡ್ತೇನೆ. ನೋಡಿ, ನೀವು ದೇವರಿಗೆ ಭಯಪಡಬೇಕಾಗಿಲ್ಲ, ಕೃಷ್ಣ ದೇವರಲ್ವಾ. ಹಾಗೆ ಸತ್ಪುರುಷರಿಗೆ ಭಯಪಡಬೇಕಾಗಿಲ್ಲ, ಅರ್ಜುನ ಸತ್ಪುರುಷ ಅಲ್ವಾ. ಭಯ ಯಾವುದಕ್ಕೆ ಪಡಬೇಕು? ನಾವು ಮಾಡಿದ ಪಾಪಕ್ಕೆ ನಾವು ಭಯಪಡಬೇಕು, ನಮ್ಮ ತಪ್ಪಿಗೆ ನಾವು ಭಯಪಡಬೇಕು. ರಾವಣನನ್ನು ಕೊಂದಿದ್ದು ಯಾರು ಹೇಳಿ? ಯಾರು ರಾವಣನನ್ನು ಕೊಂದಿದ್ದು? ರಾವಣನ ಸಾವಿಗೆ ಯಾರು ಕಾರಣ? ರಾಮ ಕಾರಣ ಅಲ್ಲ, ಕಾಮ ಕಾರಣ. ರಾವಣನದ್ದೇ ಕಾಮ, ಅವನದ್ದೇ ಆಸೆ, ಅವನದ್ದೇ ಸಲ್ಲದ ಅಪೇಕ್ಷೆ ಇದೆಯಲ್ಲ, ಅದು ಅವನನ್ನು ಕೊಂದಿತ್ತು. ಒಂದು ವೇಳೆ ರಾವಣ ಸೀತೆಯನ್ನು ಬಯಸದೇ ಇದ್ದಿದ್ರೆ, ಸೀತೆಯನ್ನು ಅಪಹರಿಸದೇ ಇದ್ದಿದ್ರೆ, ರಾಮ ಏನಾದ್ರು ಮಾಡ್ತಿದ್ದ ರಾವಣನಿಗೆ? ಅಲ್ಲಿಗೆ ಯಾರು ಸಂಹಾರ ಮಾಡಿದಾಗಾಯ್ತು? ಯಾರು ಕಾರಣ ಆದಾಗಾಯ್ತು? ತಾನೇ ಕಾರಣ, ತನ್ನ ಪತನಕ್ಕೆ ತಾನೇ ಕಾರಣ, ತನ್ನ ನಾಶಕ್ಕೆ ತಾನೇ ಕಾರಣ. ರಾಮನಿಗೆ ಭಯ ಪಡಬೇಕಾಗೇ ಇಲ್ಲ, ಆ ಭಯ ಮೂರ್ತಿ ಇದು, ನಮ್ಮ ಭಯವನ್ನು ದೂರ ಮಾಡುವ ಮೂರ್ತಿ ಇದು. ಭಯ ನಮ್ಮ ತಪ್ಪಿಗೆ, ನಮ್ಮ ಸುಳ್ಳಿಗೆ, ನಮ್ಮ ಮೋಸಕ್ಕೆ ನಾವು ಪಡಬೇಕು ಹೊರತು ದೇವರಿಗೋ ಅಥವಾ ದೇವರ ಪ್ರತಿನಿಧಿಗಳಿಗೋ ನಾವು ಭಯಪಡಬೇಕಾಗಿಲ್ಲ. ಹಾಗಾಗಿ ಅದಕ್ಕೆ ಭಯಪಡ್ತೇನೆ ನಾನು ಅಂತ ಹೇಳಿದಂತೆ ಕರ್ಣ. ಕೃಷ್ಣನಿಗೂ ಅಲ್ಲ, ಅರ್ಜುನನಿಗೂ ಅಲ್ಲ. ಏತೇಗೆ ಸೋಮರಾಜಾನಃ ಈಶ್ವರ ಸುಖ ದುಃಖಯೋ. ನಿಜವಾದ ಬ್ರಾಹ್ಮಣರು ಅವರು ಸುಖ ದುಃಖಗಳಿಗೆ ಈಶ್ವರರು, ಅವ್ರು ಏನು ಬೇಕಾದ್ರೂ ಮಾಡಬಾರದು. ಈ ಕಥೆಯನ್ನು ಯಾಕೆ ನಮಗೆ ಹೇಳಿದ್ರು ಅಂದರೆ, ಕೊನೆಗೆ ಹಾಗೆ ಆಯಿತು. ಅರ್ಜುನನ ಜೊತೆಗಿನ ನಿರ್ಣಾಯಕವಾದ ಸಂಗ್ರಾಮದಲ್ಲಿ, ಅಂತಿಮ ಸಂಗ್ರಾಮದಲ್ಲಿ ಅದೆಲ್ಲ ಮರೆತು ಹೋದವು. ಕರ್ಣನಿಗೆ ಅಸ್ತ್ರಶಸ್ತ್ರಗಳು ಮರೆತು ಹೋದವು. ಕೊನೆಗೆ ಅರ್ಜುನನಿಂದ ಕರ್ಣನ ವಧೆ ಆಯಿತು. ಯಾಕೆ ಹೀಗಾಯಿತು ಅಂದರೆ, ಅದೇ ನಿನ್ನೆ ಹೇಳಿದ್ವಲ್ಲ ನಿಮಗೆ, ಅಸ್ಥೇಯ ಅಂತ ಹೇಳಿದ್ವಲ್ವಾ, ಅದು ಬೇಕು. ಈಶ್ವರನ ಬಳಿಗೆ ಹೋಗಬೇಕು ಅಂದರೆ ಅಸ್ಥೇಯ ಬೇಕು. ಅಸ್ಥೇಯ ಅಂದರೆ ಸ್ಥೇಯವಿರಬಾರದು, ಕಳ್ಳತನವಿರಬಾರದು, ಅದನ್ನು ಮಾಡಬಾರದು. ನಾವು ಮನಸ್ಸಲ್ಲಿಯೂ ಮಾಡಬಾರ್ದು, ಕೃತಿಯಲ್ಲೂ ಮಾಡಬಾರ್ದು ಕಳ್ಳತನವನ್ನು. ಇಲ್ಲಿ ಕರ್ಣ ಕಳ್ಳತನ ಮಾಡಿದಂತೆ ಆಯಿತು. ಯಾಕೆ? ಸ್ಥೇಯ ಅಂದ್ರೆ ಏನು? ಇನ್ನೊಬ್ಬರ ಸ್ವತ್ತನ್ನ ಅಶಾಸ್ತ್ರೀಯವಾದ ರೀತಿಯಲ್ಲಿ ನಾವು ಪಡ್ಕೊಳ್ಳುವುದು. ನಮ್ಮದಲ್ಲದು ನಮ್ಮದಾಗುವಾಗ ನಾವು ಶಾಸ್ತ್ರವನ್ನು ಆಶ್ರಯಿಸದೆ, ಶಾಸ್ತ್ರ ಅಂದರೆ ಈಶ್ವರನೇ ಮಾಡಿಟ್ಟ ನಿಯಮ, ಸೃಷ್ಟಿ ನಿಯಮ, ಅದು ಹೀಗಿರಬೇಕು ಹೀಗಿರಬಾರ್ದು ಅಂತ. ಆ ನಿಯಮವನ್ನು ಮೀರಿ ಅಡ್ಡದಾರಿಯಲ್ಲಿ ನಾವೇನಾದ್ರು ಪಡ್ಕೊಂಡ್ರೆ ಅದಕ್ಕೆ ಚೌರ್ಯ ಅಂತ ಹೆಸರು, ಅದಕ್ಕೆ ಸ್ಥೇಯ ಅಂತ ಹೆಸರು. ಇನ್ನು ಹೇಳಿದ್ವಲ್ವಾ, ಈಗ ಕರ್ಣ ಸರಿಯಾದ ದಾರಿ ಪಡ್ಕೊಂಡಾಗ ಆಯ್ತಾ? ವಿದ್ಯೆಯಿಂದ ಪರಶುರಾಮನಿಂದ ಸರಿಯಾದ ದಾರಿ ಪಡ್ಕೊಂಡಾಗ ಆಯ್ತಾ? ಇಲ್ಲ ಅಲ್ವಾ? ಅದರಿಂದಾಗಿ ಅವನಿಗೆ ಅದು ಉಳಿಲಿಲ್ಲ. ಮಾತ್ರ ಅಲ್ಲ, ಅದು ಅವನಿಗೆ ಮುಳುವಾಯಿತು.
ಅವನ ಮುಳಿವಿನ ಕಾಲದಲ್ಲಿ ಅದರ ಮರವೇ ಅವನ ನಾಶಕ್ಕೆ ಒಂದು ಒಂದು ಕಾರಣವಾಗಿ ಹೋಯಿತು. ಹಾಗಾಗಿ ಯಾವುದು ನಮ್ಮದಲ್ಲವೋ ಅದು ನಮ್ಮದಲ್ಲ. ನಮ್ಮದಲ್ಲದ್ದು ನಮ್ಮದಾಗಬೇಕಾದ್ರೆ ಅದು ಸರಿಯಾದ ದಾರಿಯಲ್ಲಿ ಬರಬೇಕು, ಸತ್ಯದ ದಾರಿಯಲ್ಲಿ ಬರಬೇಕು, ಅದು ಶಾಸ್ತ್ರವಿಹಿತವಾದ ದಾರಿಯಲ್ಲಿ ಬರಬೇಕು. ದೇವರು ಮಾಡಿದ ಕಾನೂನಿಗೆ ಶಾಸ್ತ್ರ ಅಂತ ಹೆಸರು. ಈ ಮನುಷ್ಯರು ಮಾಡಿದ ಕಾನೂನಿಗಿಂತ ಎಷ್ಟೋ ದೊಡ್ಡದದು. ಆ ಕಾನೂನು ಮೀರಿ ಯಾವುದಾದ್ರು ವಸ್ತು ನಮ್ಮ ಬಳಿಗೆ ಬಂದರೆ ತಿಳ್ಕೊಳ್ಳಿ, ನಮ್ಮ ನಾಶಕ್ಕೆ ಬಂದಿದೆ ಅದು ಅಂತ, ನಮಗೆ ತೊಂದರೆ ಮಾಡಲಿಕ್ಕೆ ಬಂದಿದೆ ಅದು ಅಂತ. ಹಾಗೆ ಬರಕ್ಕೆ ಪಡಬಾರ್ದು. ನಮ್ಮದಾಗುವಾಗ ಯಾವುದಾದ್ರು ಒಂದು ವಸ್ತು ನಮ್ಮದಾಗುವುದಾದರೆ ಅದು ರಾಜಮಾರ್ಗದಲ್ಲಿ ಬರಬೇಕು, ಅದು ಸತ್ಯ ಮಾರ್ಗದಲ್ಲಿ ಬರಬೇಕು, ಅದು ಸರಿಯಾದ ಮಾರ್ಗದಲ್ಲಿ ಬರಬೇಕು. ಹಾಗೆ ಬರೆದಿದ್ದರೆ ಅದು ನಮಗೆ ಉಪದ್ರವ ಮಾಡದೇ ಇರೋದಿಲ್ಲ. ಇದೇ ಸಾಕ್ಷಿ. ನೀವು ವಿದ್ಯಾರ್ಥಿಗಳು, ನೀವು ತುಂಬ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಇಲ್ಲಿ ಅಲ್ವಾ? ಗುರುಕುಲ ವಾಸ ಮಾಡಿ ಹಿರಿಯರ ಬಳಿಯಲ್ಲಿ, ಗುರುಗಳ ಬಳಿಯಲ್ಲಿ ಜೀವನವನ್ನು ಕಲಿತಾ ಇದ್ದೀರಿ ನೀವೆಲ್ಲರೂ ಕೂಡ. ಜೀವನ ಕಲಿಬೇಕಾದ್ರೆ ಇದನ್ನು ಕೂಡ ಕಲಿಬೇಕು. ತುಂಬ ನಾವು ಜಾಗ್ರತೆಯಿಂದ ಇರಬೇಕು. ಏನು ವಸ್ತು ನಮಗೆ ಬರೋದಾದರೂ, ಏನು ವಿಷಯ ನಮಗೆ ಬಂದು ಸೇರೋದಾದರೂ ಅದು ಸರಿಯಾಗಿ ಬರಲಿ, ಸರಿಯಾದ ದಾರಿಯಲ್ಲಿ ಬರಲಿ. ಸರಿಯಾದ ದಾರಿಯಲ್ಲಿ ಬರದೆ ಹಿಂದಿನ ಭಾಗದಲ್ಲಿ ಬಂದರೆ ಅದು ಒಳ್ಳೆಯದಲ್ಲ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬರಬೇಕು ನಮ್ಮ ಮನೆಗೆ. ಆದರೆ ಹೇಗೆ ಬರಬೇಕು? ಹೆಜ್ಜೆಯ ಮೇಲೊಂದು ಹೆಜ್ಜೆ ನಡೀತಾ ಬರಬೇಕು. ದಿಢೀರ್ ಶ್ರೀಮಂತರಾಗಬಾರ್ದು. ನಾವು ಆತರ ಶ್ರೀಮಂತರಾಗಬೇಕು ಅಂತ ದಾರಿ ಯಾರ್ದೋ ಮನೆಗೆ ಕನ್ನ ಹಾಕೊಂತ ಅದಲ್ಲ, ಹಾಗಲ್ಲ. ಕ್ರಮಕ್ರಮವಾಗಿ ಬರಬೇಕು ನಮಗೊಂದು. ಹಾಗೆ ಗೆಜ್ಜೆ ಕಾಲುಗಳ ನಾದವ ತೋರುತ್ತಾ ಅದು ಎಲ್ಲರಿಗೂ ಗೊತ್ತಾಗುವಾಗ ಬರಬೇಕು. ಗುಟ್ಟು ಗುಟ್ಟಾಗಿ ಮೋಸದಲ್ಲಿ ಬರಬಾರ್ದು ನಮಗದು. ಸ್ಪಷ್ಟವಾಗಿ ಬರಬೇಕು ನಮಗದು, ಸರಿಯಾಗಿ ಬರಬೇಕು. ಮತ್ತು ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನರನ್ನು, ಸಾಧುಗಳನ್ನು, ಭಗವಂತನ ಪ್ರತಿನಿಧಿಗಳನ್ನು ಪೂಜೆ ಮಾಡೋದಕ್ಕೆ ಪೂರಕವಾಗಿ ಅದಕ್ಕೆ ಸಾಧನವಾಗಿ ಧ್ಯಾನ ಬರಬೇಕು ನಮಗೆ ಹೊರತು ಹೇಗೆ ಹೇಗೂ ಬರಬಾರ್ದು, ಎಲ್ಲೆಲ್ಲೋ ಬಳಕೆ ಆಗಬಾರ್ದು. ಅದು ಹೀಗೆಲ್ಲ ಬಂದರೆ ಅದು ಭಾಗ್ಯದ ಲಕ್ಷ್ಮಿ. ಹೀಗೆ ಬರೆದಿದ್ರೆ ನಮ್ಮ ದೌರ್ಭಾಗ್ಯದ ಲಕ್ಷ್ಮಿ ಅದು ಅಂತ, ನಮಗೆ ತೊಂದರೆ ಮಾಡಲಿಕ್ಕೆ ಬರ್ತದೆ ಅದು ಅಂತ. ಲಕ್ಷ್ಮಿ ಅಲ್ಲ ಅದು, ಅದನ್ನೇನು ಅದು ಅಂತ. ಹಾಗಾಗಿ ಅಸ್ಥೇಯವನ್ನು ನಾವು ಪಾಲಿಸಬೇಕು. ನಮ್ಮದಲ್ಲದ್ದನ್ನು ನಮ್ಮದಾಗಿಸಿಕೊಳ್ಳುವಾಗ ಸರಿಯಾದ ದಾರಿಯಲ್ಲಿ ಬರುವಾಗ ನೋಡ್ಕೊಳ್ಬೇಕು. ಹೇಗೆ ಹೇಗೂ ಬರಬಾರ್ದು, ಕಳ್ಳ ದಾರಿಯಲ್ಲಿ ಬರಬಾರ್ದು. ಅದು ಇದು ಅಸ್ಥೇಯದ ಪಾಠ.